ಇದನ್ನೆಲ್ಲ ನಾನು ಅಂದ್ರೆ ಬೆಳೀತಾ ಇರುವ ಶಾಲೆಯ ದಿನಗಳಲ್ಲಿ ಒಂದು ಡಿಸ್ಟೆಂಟ್ ಆಗಿ. ಆಮೇಲೆ ಗೋಕರ್ಣದಲ್ಲಿ ಬಿಡುಗಡೆಯಾದ ಟೂರಿಂಗ್ ಟಾಕೀಸ್ನಲ್ಲಿಯ ಎಲ್ಲಾ ಚಿತ್ರದ ಸೆಕೆಂಡ್ ಡೇ ಸೆಕೆಂಡ್ ಶೋ ನಾವು ಹೋಗ್ಲೇಬೇಕು. ಪ್ರತಿ ವಾರನೂ ಚೇಂಜ್ ಆಗ್ತಿತ್ತು. ನಾನು, ನನ್ನ ತಾಯಿ, ತಂದೆ ನಾವು ಹೋಗಿ ನೋಡಲೇಬೇಕು. ಮತ್ತು ಜಾತ್ರೆಯಲ್ಲಿ ಬಂದಂತ ಎಲ್ಲ ನಾಟಕ ಕಂಪನಿಗಳ ಎಲ್ಲ ನಾಟಕಗಳನ್ನು ಕೂಡ ನಾವು ಪ್ರತಿ ದಿವಸ ಚೇಂಜ್ ಆದರೆ ಪ್ರತಿ ದಿವಸನೂ ನೋಡಬೇಕು. ಸೊ ನನಗೆ ಗೌರೀಶ್ ಕಾಯ್ಕಿಣಿ ಅಂದ ಕೂಡಲೇ ನಾವೆಲ್ಲ ಪಟ 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 ಅಂತ ಸಟ್ಟನೆ ತಕ್ಷಣ ನೆನಪಾಗಿದ್ದು ಈಗ ಇದು. ಸೊ ಇವು ಯಾವಾಗಲೂ ನಮ್ಮ ಸಂವೇದನೆಯನ್ನ ರೂಪಿಸ್ತಾನೆ ಇರ್ತವೆ. ಮತ್ತು ಅವರ ಅಕ್ಷರ ಮಾತ್ರ ಬಹಳ ಬ್ರಹ್ಮಲಿಪಿ ಅಂತ ಕರಿತಿದ್ರು ಅವಾಗ, ಅದು ಓದ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೀಗಾಗಿ ಎಲ್ಲಾ ಪತ್ರಿಕಾಲಯಗಳಲ್ಲಿ, ಅದು ಸಂಯುಕ್ತ ಕರ್ನಾಟಕ ಇರ್ಬೋದು, ಉದಯವಾಣಿ ಇರ್ಬೋದು, ಪ್ರಪಂಚ ಇರ್ಬೋದು, ಕಸ್ತೂರಿ ಇರ್ಬೋದು, ಎಲ್ಲ ಇದರಲ್ಲಿ ಅವರ ಅಕ್ಷರಗಳನ್ನು ಓದಬಲ್ಲವರಾದಂಥ ಒಬ್ರು ಉಪ ಸಂಪಾದಕರು ಇದ್ದೇ ಇರ್ತಿದ್ರು ಅಂತ ಒಂದು ಎಲ್ಲರಿಗೂ ಗೊತ್ತಿತ್ತದು. ಹೀಗಾಗಿ ಅದು ಅವರ ಅಕ್ಷರ ಅಂದ್ರೆ ಬಹಳ ಓದೋದಕ್ಕೆ ಕಷ್ಟ ಇತ್ತು. ಬಟ್ ನನಗದು ತುಂಬಾ ಸುಂದರವಾದ ಒಂದು ಚಪ್ಪರದ ಮೇಲೆ ಹಬ್ಬಿದ ತುಂಬಾ ಸುಂದರವಾದ ಬಳ್ಳಿಯಂತೆ, ಬಸಳೆ ಸೊಪ್ಪಿನ ಬಳ್ಳಿಯಂತೆನೋ ಸೌತೆಕಾಯಿ ಬಳ್ಳಿಯಂತೆನೋ ಕಾಣ್ತಿತ್ತು. ಈಗಲೂ ಕಾಣುತ್ತೆ. ನಾನು ಅದನ್ನೆಲ್ಲ ಅವ್ರದ್ದು ಹಸ್ತಪ್ರತಿಯನ್ನು ಇಟ್ಕೊಂಡಿದ್ದೀನಿ.